ಮೊದಲ ಮುತ್ತು ಭಾಗ 1 ಮೊದಲ ಭೇಟಿ. ಬೆಂಗಳೂರಿನಲ್ಲಿ ಬೆಳಗ್ಗೆ ಎಂದಿನಂತೆ ಗದ್ದಲದಿಂದ ಆರಂಭವಾಗಿತ್ತು. ರಸ್ತೆಗಳ ಮೇಲೆ ವಾಹನಗಳ ಸಾಲು, ಬಸ್ ನಿಲ್ದಾಣಗಳಲ್ಲಿ ಜನರ ಓಡಾಟ, ಆಕಾಶದಲ್ಲಿ ಕಪ್ಪು ಮೋಡಗಳ ಗುಂಪು. ಮಳೆ ಬರಲಿರುವ ಸೂಚನೆ ಸ್ಪಷ್ಟವಾಗಿತ್ತು. ಇಂದು ಅನನ್ಯಾಳ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿತ್ತು. ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಳು ಮೊದಲ ಬಾರಿಗೆ ಕಾಲಿಡುತ್ತಿದ್ದಳು. ಹೊಸ ಪರಿಸರ, ಹೊಸ ಜನ, ಹೊಸ ಕನಸುಗಳು ಎಲ್ಲವೂ ಅವಳ ಮನಸ್ಸಿನಲ್ಲಿ ಉತ್ಸಾಹವನ್ನು, ಜೊತೆಗೆ ಹೇಳಲಾಗದ ಒಂದು ಆತಂಕವನ್ನು ಹುಟ್ಟಿಸಿದ್ದವು. ಹೊಸ ಜಾಗಕ್ಕೆ ಹೋಗುವಾಗ ಯಾವಾಗಲೂ ನಗುತ್ತಾ ಹೋಗು, ನಗು ನಿನ್ನ ದೊಡ್ಡ ಆಭರಣ ಎಂದು ಹೊರಡುವ ಮುನ್ನ ತಾಯಿ ಹೇಳಿದ್ದ ಮಾತು ಅವಳ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿತ್ತು. ಕಾಲೇಜಿನ ಮುಖ್ಯದ್ವಾರವನ್ನು ದಾಟುತ್ತಿದ್ದಂತೆಯೇ ತಂಪಾದ ಗಾಳಿ ಅವಳ ಮುಖವನ್ನು ಮೃದುವಾಗಿ ತಾಕಿತು. ಮಳೆಯ ಪರಿಮಳ, ಹಸಿರು ಮರಗಳು, ವಿಶಾಲವಾದ ಕಟ್ಟಡಗಳು, ಸ್ನೇಹಿತರೊಂದಿಗೆ ನಗುತ್ತಾ ಓಡಾಡುತ್ತಿದ್ದ ವಿದ್ಯಾರ್ಥಿಗಳು ಎಲ್ಲವೂ ಅವಳಿಗೆ ಹೊಸ ಲೋಕದಂತೆ ಕಾಣಿಸಿತು. ಇಲ್ಲಿಂದಲೇ ನನ್ನ ಕನಸುಗಳ ಪಯಣ ಆರಂಭವಾಗುತ್ತದೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಆಕಾಶದತ್ತ ನೋಡಿದಳು. ಅದೇ ಸಮಯದಲ್ಲಿ ಅಯ್ಯೋ, ಮೊದಲ ದಿನವೇ ಲೇಟ್ ಆಗುತ್ತಿದೆ ಎಂದು ಗಡಿಯಾರ ನೋಡಿಕೊಂಡ ಆದಿತ್ಯ ಬೈಕ್ನ ವೇಗವನ್ನು ಹೆಚ್ಚಿಸಿದ. ಅವನ ಮುಖದಲ್ಲಿ ಆತುರವಿತ್ತು, ಆದರೆ ಮನಸ್ಸಿನಲ್ಲಿ ವಿಚಿತ್ರವಾದ ಸಂತೋಷವೂ ಇತ್ತು. ಕಾಲೇಜಿನ ಕೊನೆಯ ವರ್ಷ, ಬದುಕಿನ ಹೊಸ ಕನಸುಗಳ ಆರಂಭ. ಆದರೆ ವಿಧಿ ಬೇರೆ ಯೋಚನೆ ಮಾಡಿಕೊಂಡಿತ್ತು. ಕಾಲೇಜಿನ ತಿರುವಿನ ಬಳಿ ಮಳೆ ನೀರು ರಸ್ತೆಯನ್ನು ಜಾರುವಂತೆ ಮಾಡಿತ್ತು. ಬೈಕ್ನ ಚಕ್ರ ನಿಯಂತ್ರಣ ತಪ್ಪಿತು. ಅಯ್ಯೋ ಎಂದು ಅನನ್ಯ ಭಯದಿಂದ ಕೂಗಿದಳು. ಕ್ಷಣಾರ್ಧದಲ್ಲಿ ಬೈಕ್ ಅವಳ ಎದುರೇ ಜಾರಿ ಬಿದ್ದು ನಿಂತಿತು. ಆದಿತ್ಯ ನೆಲಕ್ಕೆ ಉರುಳಿದ್ದ. ಯೋಚಿಸದೆ ಅನನ್ಯ ಅವಳ ಬಳಿಗೆ ಓಡಿದಳು. ಹಲೋ, ನಿಮ್ಗೇನಾದರೂ ಆಗಿದೆಯಾ? ಕೈ ಕೊಡಿ. ಅವಳು ತನ್ನ ಕೈ ಮುಂದಿಟ್ಟಳು. ಆದಿತ್ಯ ಅವಳ ಕೈ ಹಿಡಿದು ನಿಧಾನವಾಗಿ ಎದ್ದನು. ಅವನ ಕಣ್ಣುಗಳು ಮೊದಲ ಬಾರಿಗೆ ಅನನ್ಯಾಳ ಕಣ್ಣುಗಳನ್ನು ಭೇಟಿಯಾದವು. ಮಳೆಯ ಹನಿಗಳು ಅವಳ ಕೂದಲಿನಿಂದ ಜಾರುತ್ತಿದ್ದವು. ಭಯದಿಂದ ನಡುಗುತ್ತಿದ್ದ ಅವಳ ಕಣ್ಣುಗಳಲ್ಲಿ ಕಾಳಜಿ ಇತ್ತು. ಕೆಲವು ಕ್ಷಣಗಳು ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ನಿಂತರು. ಏನಾಯ್ತು, ನೋವಾಗಿದ್ಯಾ ಎಂದು ಅನನ್ಯ ಮತ್ತೊಮ್ಮೆ ಕೇಳಿದಳು. ಆದಿತ್ಯ ನಗುತ್ತಾ ಹೇಳಿದನು, ನನ್ಗೇನೂ ಆಗಿಲ್ಲ, ಆದರೆ ನನ್ನ ಹೀರೋ ಎಂಟ್ರಿ ಮಾತ್ರ ವಿಲನ್ ಎಂಟ್ರಿ ಆಯ್ತು ಅನಿಸುತ್ತದೆ. ಅನನ್ಯಾಳ ತುಟಿಗಳ ಮೇಲೆ ನಗು ಅರಳಿತು. ಮೊದಲ ದಿನವೇ ಇಷ್ಟು ಡ್ರಾಮಾನ? ನಿನ್ನ ಗಮನ ಸೆಳೆಯಲು ಬೇರೆ ದಾರಿ ಸಿಗಲಿಲ್ಲ ಅನಿಸುತ್ತದೆ. ಈ ಮಾತು ಕೇಳುತ್ತಿದ್ದಂತೆ ಅವಳ ಕೆನ್ನೆಗಳು ಕೆಂಪಾದವು. ನೀವು ಎಲ್ಲರ ಜೊತೆಯೂ ಹೀಗೆ ಮಾತಾಡ್ತೀರಾ? ಇಲ್ಲ, ಮೊದಲ ಬಾರಿ ನೋಡಿದ್ದ ಹುಡುಗಿಯ ಜೊತೆ ಮಾತ್ರ. ಅನನ್ಯ ಉತ್ತರ ಕೊಡದೆ ಮುಖ ತಿರುಗಿಸಿಕೊಂಡಳು. ಇಬ್ಬರೂ ಸೇರಿ ಬೈಕ್ ಎತ್ತಿದರು. ಥ್ಯಾಂಕ್ಸ್, ಇಲ್ಲದಿದ್ದರೆ ಇವತ್ತಿನ ದಿನವೇ ಆಸ್ಪತ್ರೆಯಲ್ಲಿ ಮುಗಿಯುತ್ತಿತ್ತು. ನಾನು ಅನನ್ಯ. ನಾನು ಆದಿತ್ಯ. ಮತ್ತೊಮ್ಮೆ ಇಬ್ಬರು ಕೈಕುಲುಕಿದರು. ಆ ಸ್ಪರ್ಶ ಕೇವಲ ಒಂದು ಪರಿಚಯವಾಗಿರಲಿಲ್ಲ, ಅದು ಅವರ ಹೃದಯಗಳ ನಡುವೆ ಮೂಡಿದ ಮೊದಲ ಸಂಪರ್ಕವಾಗಿತ್ತು. ಅಷ್ಟರಲ್ಲಿ ಕಾಲೇಜಿನ ಗಂಟೆ ಬಾರಿಸಿತು. ಅಯ್ಯೋ, ಓರಿಯೆಂಟೇಷನ್ ಶುರುವಾಗಿರಬಹುದು ಎಂದು ಅನನ್ಯ ಆತುರದಿಂದ ಹೇಳಿದಳು. ಬನ್ನಿ, ಇಲ್ಲದಿದ್ದರೆ ಮೊದಲ ದಿನವೇ ಇಬ್ಬರಿಗೂ ಶಿಕ್ಷೆ ಸಿಗುತ್ತದೆ ಎಂದು ಆದಿತ್ಯ ನಗುತ್ತಾ ಹೇಳಿದನು. ಇಬ್ಬರು ಜೊತೆಯಾಗಿ ಕಾಲೇಜಿನ ಕಟ್ಟಡದತ್ತ ನಡೆಯತೊಡಗಿದರು. ಆದರೆ ದೂರದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿ ಅವರನ್ನು ಗಮನಿಸುತ್ತಿದ್ದ. ಅವನ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಅನನ್ಯ, ನೀನು ಯಾರ ಜೊತೆ ಮಾತನಾಡುತ್ತಿದ್ದೀಯೋ ಗೊತ್ತಿಲ್ಲ, ಆದರೆ ಅವನ ಬದುಕಿಗೆ ನೀನು ಕಾಲಿಟ್ಟ ಕ್ಷಣದಿಂದಲೇ ಎಲ್ಲವೂ ಬದಲಾಗಿದೆ ಎಂದು ಅವನು ನಿಧಾನವಾಗಿ ಹೇಳಿಕೊಂಡ. ಆ ಮಾತು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ, ಆದರೆ ವಿಧಿ ಮಾತ್ರ ಆ ಮಾತುಗಳನ್ನು ಕೇಳಿತ್ತು. ಇಬ್ಬರಿಗೂ ತಿಳಿದಿರಲಿಲ್ಲ, ಅವರ ಮೊದಲ ಭೇಟಿ ಕೇವಲ ಪ್ರೀತಿಯ ಆರಂಭವಲ್ಲ, ಅದು ಅನೇಕ ರಹಸ್ಯಗಳು, ತಪ್ಪು ತಿಳುವಳಿಕೆಗಳು, ಕಣ್ಣೀರು, ತ್ಯಾಗ ಮತ್ತು ಮರೆಯಲಾಗದ ಮೊದಲು ಮುತ್ತಿನತ್ತ ಸಾಗುವ ದೀರ್ಘ ಪಯಣದ ಮೊದಲ ಹೆಜ್ಜೆಯಾಗಿತ್ತು.